ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸುವಂತಹ ಸಮಯ. ಮೊದಲು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆ ಆರುಗೊಪ್ಪ ಇಲ್ಲಿ ಏನು ವಾರ್ಷಿಕ ಕ್ರೀಡಾಕೂಟಗಳು ಜರುಗ್ತಾ ಇದ್ದಾವೆ. ಕ್ರೀಡಾಕೂಟ ಅಂತಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಏನಪ್ಪಾ ಅಂತಂದ್ರೆ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಒಬ್ಬ ಕ್ರೀಡಾಳು ಯಾರಪ್ಪ ಅಂದ್ರೆ ವಿಲ್ಮಾ ರುಡಾಲ್ಫ್ ಅಂತ. ಆಕಿ ಚಿಕ್ಕ ವಯಸ್ಸಿನಾಗನ ಪ್ಯಾರಾಲೈಟಿಕ್ ಆಗಿರ್ತ ಅಥವಾ ಏನು ಪೋಲಿಯೋ ಪೀಡಿತ ಆಗಿರ್ತಕ್ಕಂಥ ಒಬ್ಬ ಮಗು. ಅದು ಜೀವಮಾನದಾಗ ಈಕೆ ಎಂದೂ ಅಡ್ಡಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಡಾಕ್ಟರ್ಸು ಸರ್ಟಿಫೈ ಮಾಡಿಬಿಟ್ಟಿರ್ತಾರೆ. ಅಂತಹ ಒಬ್ಬ ಮಗು ತನ್ನ ಸತತ ಪ್ರಯತ್ನ ಇಚ್ಛಾಶಕ್ತಿಯೊಂದಿಗೆ ಮುಂದೆ ಏನಾಗ್ತಪ್ಪ ಅಂತಂದ್ರೆ ಒಲಿಂಪಿಕ್ ಸ್ಪರ್ಧೆಯಲ್ಲಿ 3 ಬಾರಿ ಗೋಲ್ಡ್ ಮೆಡಲ್ ಅನ್ನ ಪಡೆದಿರ್ತಾರೆ. ಅಂತಹ ಪ್ರೇರಣಾತ್ಮಕ ಶಕ್ತಿಗಳು ಬಹಳಷ್ಟು ನಮ್ಮ ಸುತ್ತಮುತ್ತ ಇವೆ ಅಂತಕ್ಕಂಥದ್ದನ್ನ ನಾವೆಲ್ಲಿ ಸ್ಮರಿಸಬಹುದು. ಶೀತಲ್ ದೇವಿ ಅಂತ ಕಸ ಒಬ್ಬ ಹೆಣ್ಮಗಳು, ಎರಡೂ ಕೈ ಇಲ್ಲ ಅಂತಕಿ ಪ್ಯಾರಾಲಂಪಿಕ್ಸ್ ಕ್ರೀಡೆಯಲ್ಲಿ ಏನಪ್ಪಾ ಅಂತಂದ್ರೆ ಬಿಲ್ಲು ಬಾಣ ಅಂತೇನು ಆರ್ಚರಿ ಅಂತೇನು ಗೇಮ್ ಕರಿತೇವಿ ಅದ್ರೊಳಗ ಸಿಲ್ವರ್ ಮೆಡಲ್ ಪಡ್ಕೊಂಡ. ಹಂಗ ಒಂದು ಕ್ಷಣ ವಿಚಾರ ಮಾಡ್ರಿ, ಎರಡೂ ಕೈ ಇಲ್ಲ ಹಂಗಾರ ಆಕಿ ಬಿಲ್ಲನ್ನ ಹೆಂಗ ಹಿಡಿದಿರ್ಬೋದು, ಆಕಿ ಬಾಣವನ್ನ ಹೆಂಗ ಹಿಡಿದಿರ್ಬೋದು, ಹೆಂಗ್ ಬಿಟ್ಟಿರ್ಬೋದು ವಿಚಾರ ಮಾಡ್ರಿ. ಹೌದಾ? ಒಂದು ಕಾಲಿನಿಂದ ಬಿಲ್ ಹಿಡಿದಿರ್ದಾಗ ಮತ್ತೊಂದು ಕತ್ತಿನಲ್ಲಿ ಬಾಣವನ್ನ ಇಟ್ಕೊಂಡು ಅದನ್ನ ಏನ್ ಮಾಡ್ತಾಳ ಗುರಿ ಕಡೆಗೆ ಬಿಡ್ತಾಳೆ. ಅಂತಹ ಪ್ರೇರಣಾತ್ಮಕ ಶಕ್ತಿಗಳು ಬಹಳಷ್ಟು ಅದಾವ. ಅದಕ್ಕೂ ಮಿಗಿಲಾಗಿ ಇವತ್ತ ಈ ಒಂದು ವೇದಿಕೆ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರ ಇಲ್ಲೇ ನಮ್ಮ ಪಕ್ಕದ ಶಾಲೆಯ ಒಂದು ಪ್ರತಿಭೆ ಕಲ್ಲೋದಪ್ಪ ಬಂಡಿವಟ್ಟಾರ ಅಂತ ಹೇಳಿ ಆತ ಇವತ್ತು ಗುಂಡು ಎಸೆತ ಸ್ಪರ್ಧೆಯೊಳಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದೆ. ಹೌದಾ? ಸೊ ಅಂತಹ ಒಂದು ಪ್ರತಿಭೆಗಳಿಂದ ಕೂಡಿರ್ತಕ್ಕಂತಹ ಒಂದು ಅದ್ಭುತ ವೇದಿಕೆ ಇದು. ಈ ವೇದಿಕೆಗೆ ಆಗಮಿಸಿದ ಸರ್ವರನ್ನ ಸ್ವಾಗತಿಸುವಂತದ್ದು ನನ್ನ ಸುದೈವ ಅಂತ ಹೇಳಿ ಭಾವಿಸ್ತಾ, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಯಾವತ್ತು ಉತ್ಸಾಹದ ಚಿಲುಮೆ ಅಂತ ಹೇಳ್ಬೋದು ಅವರು. ಹೌದಾ? ಶ್ರೀಯುತ SV ಯರಡ್ಡಿ ಗುರುಗಳು, ಇವರನ್ನ ಸುಭಾಷ್ ಗೊಡ್ಚಿ ಈ ವಿದ್ಯಾರ್ಥಿ ಪುಷ್ಪ ನೀಡುವುದರೊಂದಿಗೆ ಸ್ವಾಗತಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇನ್ನು ಅದೇ ರೀತಿಯಾಗಿ ನಮ್ಮ ಶಾಲೆಯ ಭೂದಾನಿಗಳು, ಇವತ್ತ ಏನಾರ ನಾವು ಇಂಥ ಒಂದು ವ್ಯವಸ್ಥಿತವಾದ ಗ್ರೌಂಡ್ ಒಳಗಡೆ ಕುಳಿತಿದ್ದೀವಿ, ಅದರ ಒಂದು ಲಾಭವನ್ನು ಪಡ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಾರಣ ಈ ಗ್ರಾಮದ ಭೂದಾನಿಗಳು ಅಂತ ಹೇಳ್ಬೋದು. ಅಂತಹ ಭೂದಾನಿಗಳ ಮನೆತನದ ಕುಡಿಯಾಗಿರ್ತಕ್ಕಂಥ ಶ್ರೀಯುತ ರಾಮಪ್ಪಣ್ಣ ಕುಲ್ಗೋಡ್ ಇವರು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶಿವಾನಂದ ತುಳಜನ್ನವರ್ ಇವರು ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಅವನಲ್ಲಿ ಕೇಳಿಕೊಳ್ಳುತ್ತೇನೆ. ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಶ್ರೀ ವೀರಭದ್ರಯ್ಯ ಪೂಜಾರಿ ಇವರು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಮಹಂತೇಶ್ ಮದನ್ನವರ್ ಈತ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಸ್ಪರ್ಧೆಗಳು ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ಅದಕ್ಕೆ ನಿರ್ಣಾಯಕರ ಪಾತ್ರ ಬಹಳ ದೊಡ್ಡದಾಗಿರ್ತೈತಿ. ಅದಕ್ಕೆ ಪೂರಕವಾಗಿ ಇಲ್ಲಿ ನಮ್ಮ ಪಕ್ಕದ ಶಾಲೆ ವಿಗು ದೇಸಾಯಿ ಚಚಡಿ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ NA ಲಮಾನಿ ಸರ್ ಇವರು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಅಮಿತ್ ಮರ್ಕಟ್ಟಿ ಈತ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮಗೆ ಪ್ರೀತಿ ಪಾತ್ರರಾದ ನಿವೃತ್ತ ದೈಹಿಕ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಚಚಡಿ ಸರ್ ಶ್ರೀ BR ಮಾರಿಹಾ ಸರ್ ಇವರನ್ನು ಸಹಿತ ಬಸವರಾಜ್ ನೀಲಪ್ಪನವರ್ ಎಂಬ ವಿದ್ಯಾರ್ಥಿ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಆಕರ್ಷಣೆ ಅಂತಂದ್ರೆ ಏನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅಂತ ಹೇಳ್ಬೋದು. ಗುಂಡು ಎಸೆತ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪಕ್ಕದ ಶಾಲೆ ವಿಗು ದೇಸಾಯಿ ಚಚಡಿ ಪ್ರೌಢಶಾಲೆ ಅದರ
ಪುಷ್ಪ ನೀಡುವುದರೊಂದಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವನ ಒಂದು ಸಾಧನೆ ತಮಗೆಲ್ಲರಿಗೂ ಪ್ರೇರಣೆ ಆಗಲಿ. ಬರುವಂತ ದಿನಗಳಲ್ಲಿ ತಾವು ಸಹಿತ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ಒಲಿಂಪಿಕ್ಸ್ ಅಂತ ಕ್ರೀಡೆಗಳಿಗೆ ಆಯ್ಕೆ ಆಗಲಿ ಅಂತಕ್ಕಂಥ ಕರೆಯನ್ನ ಈ ಮೂಲಕ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಆಶಾದೇವಿ ಮೇಡಮ್ ಇವರು ವೇದಿಕೆ ಮೇಲಿದ್ದಾರೆ. ಅವರನ್ನ ಸುಪ್ರೀತಾ ದೊಡ್ಡೆಲ್ಲಪ್ಪನವರ್ ಈ ವಿದ್ಯಾರ್ಥಿನಿ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮತ್ತೋರ್ವ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರು ಕುಮಾರಿ ಪ್ರಿಯಾಂಕಾ ದಿನ್ನಿಮನಿ ಮೇಡಮ್ ಇವರು ಸಹಿತ ವೇದಿಕೆ ಮೇಲಿದ್ದಾರೆ. ಅವರನ್ನ ಸವಿತಾ ಗಾಣಿಗೇರ್ ಈ ವಿದ್ಯಾರ್ಥಿನಿ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನು ಈ ಕಾರ್ಯಕ್ರಮದ ರೂವಾರಿಗಳು ಅಂದ್ರೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು, ಹೌದಾ? ಈ ಒಟ್ಟಾರೆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅದರ ಪೂರ್ವ ಯೋಜನೆ ಎಲ್ಲ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ಇಷ್ಟು ಅದ್ಭುತವಾಗಿ ನೆರವೇರಿಸಿಕೊಡಲು ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀಯುತ MC ತಲ್ಲೂರ್ ಸರ್ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು, ಅವರನ್ನು ಸಹಿತ ನಾನು ಈ ವೇದಿಕೆ ಮೂಲಕ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಅವನನ್ನ ಸುಭಾಷ್ ಗೊಡ್ಜಿ ಈತ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಗುರು ಬಳಗ, ಆರ್ಯ ಸರ್, ಪಾಟೀಲ್ ಸರ್, ಮೆತ್ತಮ್ನವ್ರ ಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಅವರನ್ನು ಸಹಿತ ಪುಷ್ಪ ನೀಡುವ ಮೂಲಕ ಸ್ವಾಗತಿಸ್ತಾ ಇದ್ದೀವಿ. ಅವರಿಗೆ ನಮ್ಮ ದೈಹಿಕ ಶಿಕ್ಷಕರು ಪುಷ್ಪ ನೀಡುವ ಮೂಲಕ ಅವರೆಲ್ಲರನ್ನ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇವೆ. ಅವರಿವರೆನ್ನದೆ ಈ ಒಂದು ಕಾರ್ಯಕ್ರಮದ ಒಟ್ಟಾರೆ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಸ್ವಾಗತಿಸುತ್ತಾ, ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇವತ್ತಿನ ಸ್ಪರ್ಧಾಳುಗಳು ಆಗಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ.